ಓಂ ನಮೋ ವೆಂಕಟೇಶಾಯ. ಅದ್ಯಾಕಂಗ್ ನೋಡ್ತಿದ್ಯಾ? ಯಾವ ಮೆಂಟ್ಲು ಕೇಸ್ ಅನ್ಸುತ್ತೆ. ಎಲ್ಲಿಂದನೋ ಬರ್ತವೆ ಬಿದ್ದು ಸಾಯಕ್ಕೆ. ಸರ್, ಲೆಕ್ಕಪತ್ರ ಎಲ್ಲ ರೆಡಿ ಇದೆ, ಒಂದ್ಸಲ ನೋಡ್ತೀರಾ? ಲೆಕ್ಕಪತ್ರ ನೋಡೋದ್ರಿಂದ ನಮ್ಮ ತೋಟ ಉದ್ಧಾರ ಆಗತ್ತೆ ಅಂತ ನನ್ಗನ್ಸಲ್ಲ ಬೋಪಣ್ಣವ್ರೆ. ಕೆಲಸ ಮಾಡೋರ್ನ ಪ್ರೀತಿಯಿಂದ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡಿದ್ರೆ ಕೆಲಸ ತಾನಾಗೆ ನಡೆಯುತ್ತೆ, ಆದಾಯ ತಾನಾಗೆ ಬರುತ್ತೆ. ಬೋಪಣ್ಣವ್ರೆ, ಗೊತ್ತಿದೆ ತಾನೆ ನನ್ನ ಯಜಮಾನ ಅಂತ ಯಾರಿಗೂ ಗೊತ್ತಾಗಬಾರ್ದು. ಏನ್ ಪನ್ನಪ್ಪ ಅವ್ರೆ, ಏನ್ ವಿಷಯ? ಧಣಿಗಳನ್ನ ನೋಡ್ಬೇಕಾಗಿತ್ತು. ಸಾಹೇಬ್ರು ಸಿಗಾಕಿಲ್ಲ, ಬಿಸಿ ಇದ್ದಾರೆ, ನಾಳೆ ಬನ್ನಿ. ಹಂಗನ್ಬೇಡಿಯಪ್ಪ, ಹೊಟ್ಟೆಗಿಲ್ದೆ ಒದ್ದಾಡ್ತಿದೀವಿ. ಎರಡೇ ಗಳಿಗೆ ಅವ್ರು ಸಿಕ್ಕಿದ್ರು ಸಾಕು. ಅವ್ರ ದೃಷ್ಟಿ ನಮ್ಮೇಲೆ ಬಿದ್ರೆ ಸಾಕು, ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ಬಿಡ್ತೀವಿ. ಕರೀರಿ ಸಾ. ನೀವು ಮನ್ಸು ಮಾಡಿದ್ರೆ ಆಗುತ್ತೆ, ದಯವಿಟ್ಟು ಹೇಳಿ ಸರ್. ಒಂದು ನಿಮಿಷ ಇರಿ, ಬರ್ತೀನಿ. ಏ ನೀನು ಇಲ್ಲೇನ್ ಮಾಡ್ತಿದ್ಯಾ? ಅದು ನಾನು ಕೆಲ್ಸ ಕೇಳಕ್ ಬಂದಿದ್ಯಾ? ಅರ್ಚಿಕೆರೆನ ಬಾಣವರನ? ಅರ್ಸಿಕೆರೆ. ಇಲ್ಲಿ ಯಾರಾದ್ರೂ ಪರಿಚಯದವ್ರಿದ್ದಾರೆ? ಇಲ್ಲ ಇಲ್ಲಪ್ಪ, ಇಲ್ಲ. ಏನೂ ಯೋಚನೆ ಮಾಡ್ಬೇಡ ಆಯ್ತಾ, ನಿಂಗೆ ನಾನ್ ಕೆಲ್ಸ ಕೊಡಿಸ್ತೀನಿ. ಒಂದ್ ನಿಮಿಷ ಇಲ್ಲೇ ನಿಂತ್ಕ. ಮಗ ಯಾರವನು? ನಮ್ಮಂಗೆ ಪಾಪ ದುಡ್ಡ ಕಣಪ್ಪಯ್ಯ, ಹೊಸ್ದಾಗಿ ಕೆಲ್ಸ ಕೇಳ್ಕೊಂಬಂದವನೆ. ವಾ ದಣೇರ, ತಪ್ಪು ತಿಳ್ಕೊಬೇಡಿ. ರೈಟ್ರಪ್ಪ ನಮ್ಗೆ 15 ದಿವಸದಿಂದ ಸಂಬಳನೇ ಕೊಟ್ಟಿಲ್ಲ. ಭಾಳ ಕಷ್ಟ ಆಗೈತಿ. ಮನೇಲಿ ಊಟಕ್ಕೆ ಒಂದು ಹಿಡಿ ಅಕ್ಕಿನೂ ಇಲ್ಲ ದಣೇರ. 7 ದಿನ ಹೋದ್ರೆ ಗಂಜಿಗೂ ಹಸಿ ಹಿಟ್ಟು ಖಾಲಿ ಆಗುತ್ತೆ, ಆಮೇಲೆ ಇಬ್ರು ಉಪವಾಸ ಬೀಳ್ಬೇಕಾಗುತ್ತೆ. ನಾನು ಹೆಂಗೋ ತಡ್ಕೊತೀನಿ. ಅಪ್ಪ ಹೆಂಗ್ ವಯಸ್ಸಾಗಿದೆ, ದಯೆ ತೋರಿಸಿದನಿ. ಹೋಗಿ ರೈಟ್ರ ಹತ್ರ ನಾ ಹೇಳ್ದೆ ಅಂತೇಳಿ 100 ರೂಪಾಯಿ ಇಸ್ಕೊಳ್ಳಿ. ದನಿ ಅಲ್ಲಿ ನಿಂತವನಲ್ಲ, ಅವನು ನಮ್ಮ ಕಡೆ ದೂರ ಸಂಬಂಧದ ಹುಡ್ಗ. ತುಂಬ ಒಳ್ಳೆ ಹುಡ್ಗ, ಒಳ್ಳೆ ಕೆಲ್ಸಗಾರ. ಅಪ್ಪ ಅಮ್ಮ ಕಾಯಿಲೆ ಬಿದ್ದವ್ರೆ ಅಂತ ದುಡಿಮೆ ಮಾಡೋಕೆ ಇಲ್ಲಿ ತನಕ ಬಂದವನೆ. ದೊಡ್ಡ ಮನ್ಸು ಮಾಡಿ ಅವನಿಗೂ ಒಂದು ಕೆಲಸ ಕೊಟ್ಬಿಟ್ರೆ ಅವನ ಜೀವನಕ್ಕೂ ಒಂದು ದಾರಿ ಆಯ್ತದೆ. ಏನ್ ಮಾತಾಡ್ತಿದ್ಯಮ್ಮ? ಅವರು ನಿಯತ್ತ ಕೆಲಸ ಮಾಡ್ತಾನಿದ್ದಾನೆ. ಅವರಪ್ಪಂಗೆ ಉಪ್ಸ, ಅವರಮ್ಮಂಗೆ ಆಲ್ಟ್ ಪೇಷಂಟು. ದಯೆ ತೋರಿಸಿದ್ದಾನೆ, ಹೆಂಗೋ ಬಡವ ಬದುಕೊಂತಾನೆ. ಸರಿ ಆಯ್ತು, ಕೆಲಸ ಮಾಡ್ಕೊಂಡಿರ್ಲಿ. ಆಯ್ತು ದನಿ, ನಿಮ್ಮ ಹೊಟ್ಟೆ ತನ್ಗಿರ್ಲಿ. ಬರ್ತೀನಿ.
ಮಾಡ್ಬಿಟ್ರಿ. ಆ ಆಳ್ಗಳು ಏನೇನೋ ಹೇಳ್ತಿದ್ರು. ಬೋಪಣ್ಣವ್ರೆ, ನೀವು ಬರೀ ಆ ಆಳುಗಳು ಹೇಳಿದ್ದನ್ನು ಮಾತ್ರ ಕೇಳಿದ್ರಿ. ಅದಲ್ಲ, ಆ ಹುಡುಗಿ ತನಗೇ ತಿನ್ನಕ್ಕೆ ಗತಿ ಇಲ್ಲದೆ ಇದ್ರು ಇನ್ನೊಬ್ಬಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಆ ದೊಡ್ಡತನಕ್ಕೆ, ಆ ಮುಗ್ಧತೆಗೆ ಎಷ್ಟು ಕೋಟಿ ಸುರಿದ್ರೂ ಬೆಲೆ ಕಟ್ಟಕ್ಕಾಗಲ್ಲ. ಅಬ್ಬಾ, ಅಂತೂ ನನಗೊಂದು ಕೆಲಸ ಸಿಕ್ತು. ಎಷ್ಟು ಸಂಬಳ ಕೊಡ್ತೀರಿ ದನಿಗಳೇ? ಸರ್, ಕೆಲ್ಸದವ್ರ ಕಷ್ಟ ಅರ್ಥ ಆಗ್ಬೇಕಂದ್ರೆ ಮೊದಲು ನಾವು ಕೆಲ್ಸದವ್ರು ಆಗಲೇಬೇಕು. ನನಗಿಂತ ಚೆನ್ನಾಗಿ ಬೆಳೆದಿದ್ಯಲ್ಲೋ, ಇಷ್ಟೊಂದು ಹೈಟ್ ಎಲ್ಲಿಂದ ಬಂತು ನಿನಗೆ? ಈ ಮಣ್ಣಿಂದನಾ, ಮಳೆಯಿಂದನಾ, ಈ ಕಾಡಿಂದನಾ? ಯಾಕೆ ಹೊಡೆದೆ? ಹೊಡಿಯೋದಲ್ಲ, ಕೈ ಕಾಲು ಮುಡ್ಬಿಡ್ತೀನಿ ಕತ್ತೆ ಬಡವಾ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬರೀ ಗಿಡ ಮರ ಸೋಡ್ಕೊಂಡ್ ಬರದೇ ಆಯ್ತಾ ಇದೆ. ಇದಕ್ಕೆ ನಾನು ಹಿಂಗ್ ಸುಳ್ಳು ಪಳ್ಳಿಯಲ್ಲಿ ಕೆಲಸ ಕೊಡ್ಸಿರೋದು. ದನಿಗಳೇನ್ ಪುಕ್ಸಟ್ಟೆ ಸಂಬಳ ಕೊಡ್ತಾರೆ ಅನ್ಕೊಂಡಿದ್ಯಾ? ಇಸ್ಕೊಳ್ಳೋ 1 ರೂಪಾಯಿಗೂ ಮೈ ಬಗ್ಸಿ ಬೆವರು ಸುರಿಸಿ ನಿಯತ್ತ ಕೆಲಸ ಮಾಡ್ಬೇಕು. ಹಿಂಗ್ ಸೋಂಬೇರಿತನ ಮಾಡ್ಕೊಂಡಿದ್ರೆ ಇಂತನ ಕರ್ಕೊಂಡ್ ಬಂದವಳೆ ಅಂತ ನನ್ ಮರ್ಯಾದೆ ಹೋಗೋದಿಲ್ವಾ? ಆಮೇಲೆ ಸಂಬಳನೇ ಕೊಡ್ಸೋದಿಲ್ಲ ನಾನು. ತಗೋ ಹಳ ಹೊಡಿ. ಹಿಂಗೆ ಹೇಳ್ತಿರೋದು, ತಗೋ. ಅಯ್ಯೋ, ಒಂದ್ ಹಳ ಹೊಡಕ್ ಬರಲ್ಲ ಅಂದ್ರೆ ನೀನೆಂತ ಕೆಲ್ಸಗಾರ? ಕೊಡಿಲಿ. ಹಿಂಗ್ ಮಾಡು. ಹಿಂಗೆ ಮಾಡ್ತಾ ಈ ಸಾಲ್ಗೋಗು. ಅದ್ಯಾಕ್ ನೀನ್ ಯಾವಾಗ್ಲೂ ಹಂಗ್ ನೋಡ್ತೀಯಾ? ಸುಮ್ಮನೆ. ಏನ್ ಸುಮ್ನೆ ನಿಂತಲೆ? ಕೆಲ್ಸ ನೋಡು. ಮತ್ ಹಂಗೆ ನೋಡ್ತೀಯಾ? ತಗದ್ ದೊಡ್ಡಾಗಿ ಬಸ್ಬಿಡ್ತೀನಿ ನಂಗೆ. ದನಿಗಳು ನಂಬಿಕೆ ಇಟ್ಕೊಂಡು ಕೆಲ್ಸ ಕೊಟ್ಟಿರ್ಬೇಕಾದ್ರೆ ಮೈಗಳ್ತನ ತೋರ್ಸ್ಬಾರ್ದು. ದುಡ್ಮೆ ಮಾಡು. ನಡಿಯೇ, ಆ ಸಲ್ಗೆ ಹೋಗೋಣ. ರಾಜಪ್ಪ, ನಿಮ್ಗೆ ಇಷ್ಟ ಅಂತ ಬೆಂಗಳೂರಿನಲ್ಲಿ ಕೊಡಗಿನ ಎಲ್ಲಾ ಸ್ಪೆಷಲ್ ಅಡುಗೆನೂ ಮಾಡ್ತಿದ್ದೀನಿ. ಆದ್ರೆ ನೀವು ಊಟಕ್ಕೆ ಬರಲಿಲ್ಲ. ನಾನೀಗ ಈ ತೋಟದಲ್ಲಿ ಸಾಮಾನ್ಯ ಆಳು. ನಾನು ಬರಂಗಿಲ್ಲ ರಾಜಪ್ಪ, ಅರ್ಥ ಆಯ್ತಾ? ನೀವು ಅನ್ಕೊಂಡ್ಬಿಟ್ರೆ ನಮ್ಮ ಮನಸ್ಸು ಕೇಳ್ಬೇಕಲ್ವಾ? ಅದಕ್ಕೆ ರುಚಿ ರುಚಿ ಅಡುಗೆಗಳನ್ನ ಬಾಕ್ಸ್ ಹಾಕೊಂಡು ತಂದಿದ್ದೀನಿ. ಹೌದಾ? ಆಸೆ ಹುಟ್ಟಿಸ್ತಿದ್ಯಲ್ಲೋ. ಸರಿ ಬಾ, ಜೀಪಲ್ಲಿ ಕೂತ್ಕೊಂಡು ಕದ್ದು ಮುಚ್ಚಿ ತಿನ್ಕೊಂಡ್ಬಿಡ್ತೀನಿ.
ಆಚಪ್ಪ. ಹಾ ದಣಿ. ಗುರುವೆ, ಎಲ್ರು ಇಲ್ಲೇ ಇದಾರಲ್ಲೋ. ನನ್ಗೇನು ಬೇಡ, ಬೇಗ ಹೋಗ್ತಾ ಇರು. ಯಾಕೆ ದಣಿ? ಬಂದಿ ಕರಿ, ಮೀನ್ ಕರಿ, ಪತ್ರೊಡೆ, ಕಡುಂಬಿಟ್ಟು. ಲೇ ಹೊಟ್ಟೆ ಉರ್ಸ್ಬೇಡ, ಹೋಗೋ ಬೇಗ. ಅವ್ರಿಗೇನಾದ್ರೂ ನಾನು ಯಜಮಾನ ಅಂತ ಗೊತ್ತಾದ್ರೆ ಆಮೇಲೆ ಮರ್ಯಾದೆ ಕೊಡಕ್ ಶುರು ಮಾಡ್ತಾರೆ. ನನಗೆ ಫ್ರೀಡಮ್ ಇರೋಲ್ಲ. ಹೋಗೋ, ಜೀಪ್ ತಗೊಂಡು ಇಲ್ಲಿಂದ ಹೋಗು. ನೀವು ಹಿಂಗಿದ್ದೀರ ಅಂತ ಗೊತ್ತಾದ್ರೆ ದೊಡ್ಡ ದಣಿಗಳು. ಅಪ್ಪ ಹೆಂಗ್ ನಾನು ಹೇಳ್ಕೊಂತೀನಿ, ಮೊದ್ಲು ನೀನ್ ಇಲ್ಲಿಂದ ನಡಿಯಪ್ಪ. ದೇವ್ರು ನಡಿ. ಚಂದ್ರ, ಪಾಪದ ಹುಡ್ಗ ಹಸ್ಕಣೋನೆ ಅನ್ಸುತ್ತೆ. ಹೋಗಿ ನೀನು ನಿನ್ನ ಬಾಕ್ಸ್ ಕೊಟ್ಬಿಟ್ಟು ಬಾ, ನಾವಿಬ್ರು ಇದರಲ್ಲೇ ಹಂಚ್ಕೊಂಡು ತಿನ್ನೋಣ. ಓಯ್, ಹಸ್ಕೊಂಡಿದ್ಯಾ? ಊಟ ಮಾಡಲ್ವಾ? ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಇಲ್ಲಿ ಯಾವ ಹೋಟ್ಲು ಐತೆ ಅಂತ ಕಾಯ್ತಾ ಇದ್ಯಾ? ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾರನ್ನೂ ಬಿಟ್ಟು ಬಂದಿದ್ಯಾ, ಯಾರು ಊಟ ಹಾಕ್ತಾರೆ? ಅದಕ್ಕೆ ಇಲ್ಲೋಡು, ರಾತ್ರಿ ತಂಗ್ಳಣ್ಣ ಮಜ್ಜಿಗೆ ಉಪ್ಪಿನಕಾಯಿ ಹಾಕಿದ್ದೀನಿ, ತಿನ್ಕ. ನಾನ ಇದನ್ ಓ, ನೀನೇನು ರಸಗಳನ್ನೇ ತಿಂದು ಬೆಳ್ದಿರೋಂಥರ ಆಡ್ಬೇಡ, ಬಿಟ್ರೆ ಇದು ಸಿಗಕ್ಕಿಲ್ಲ. ಬೇಗ ತಿನ್ಕೊಂಬಿಡು. ನಿಂದಾಯ್ತಾ? ನಾನು ತಿನ್ಕೊಂತೀನಿ, ನೀನು ತಿನ್ನು. ಯಾಕಂಗ್ ನೋಡ್ತಿದ್ಯಾ? ತಿನ್ನು. ನಿನ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ? ಯಾಕಂದ್ರೆ ನೀನು ಒಳ್ಳೆಯವನಂತೆ, ಮಗುನಂತ ಮನ್ಸಿರೋನಂತೆ. ಯಾರು ಹೇಳಿದ್ದು? ಯಾರಾದ್ರೂ ಹೇಳ್ಬೇಕಾ? ದಡ್ಡ, ಅದೆಲ್ಲ ಮನ್ಸಿಗೆ ತಾನಾಗೆ ಗೊತ್ತಾಗತ್ತೆ. ಹೆಂಗೆ ಪರಿಚಯ ಆದ 2 ದಿನಕ್ಕೆ ನಾನು ಒಳ್ಳೆಯವನು ಅಂತ ಹೆಂಗ್ ಗೊತ್ತಾಗತ್ತೆ? ಈಗ ಊರ್ ಗೊತ್ತಿಲ್ಲದೆ ಇದ್ರು, ಕೆಲಸ ಬರ್ದೇ ಇದ್ರು, ಇಲ್ಲಿ ತನಕ ಬಂದು ಕಷ್ಟ ಪಡ್ತಿದ್ಯಾ ಅಂದ್ರೆ ಅದು ಅಪ್ಪ ಅಮ್ಮ ಬಂಧು ಬಳಗಗೋಸ್ಕರ ತಾನೆ. ನೀನ್ ಕಷ್ಟಪಟ್ಟು ನಿಮ್ಮವನ್ನ ಸುಖವಾಗಿರ್ತಿದ್ಯಾ ಅಂದ್ರೆ ಅದೇ ತಾನೇ ಒಳ್ಳೆತನ. ಅದಕ್ಕೆ ಒಳ್ಳೆಯವ್ರಿಗೆ ಅವತ್ತು ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಪದೇ ಪದೇ ಹಾಗೆ ಒಂಥರ ನೋಡ್ತೀಯಾ? ಸುಮ್ಮನೆ ಸುಮ್ನೆ ನೋಡಕ್ಕೆ ನಾನೇನ್ ದಸರಾ ಗೊಂಬೆನಾ? ಜೀವಂತ ಗೊಂಬೆ. ಮೆಂಟ್ಲ ನೀನು, ಏನೇನೋ ಮಾತಾಡ್ತೀಯ. ತಿನ್ನು. ಹಿಂಗೆ ನೋಡ್ತಿದ್ರೆ ಬಾರಿಸ್ಬಿಡ್ತೀನಿ ಅಷ್ಟೇ. ಹೌದಾ? ಬಾರಿಸ್ತ್ಯಾ? ಬಾರಿಸು. ನಾಚಿಕೆನೇ ಇಲ್ಲ, ಗೂಬೆ ಕಣ್ ಬಿಟ್ಕೊಂಡು ಹಿಂಗೆ ನೋಡ್ತೀಯ. ಗೊಂಬೆ ರಾಮ. ಒಳ್ಳೆ ಹುಡುಗ ಅನಿಸ್ತಾನಲ್ವಾ? ಕಪಟ ಕಳ್ಬುದ್ಧಿ ಏನೂ ಇಲ್ಲ. ಏನು ಕಾವೇರಿ, ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ಯಂತೆ?
ಮತ್ತೆ ನೀವು ಸಂಬಳನೇ ಕೊಡೋಕ್ಕಿಲ್ಲ ಅಂತೀರಲ್ಲ, ಜೀವನ ನಡಿಬೇಕು ನಮ್ಮದು. ಅದಕ್ಕೆ ಕಂಪ್ಲೇಂಟ್ ಮಾಡ್ತೀಯಾ? ಭಾಳ ಹೆಚ್ಕೊಂಬಿಟ್ಟಿದ್ಯಾ? ಟೈಮ್ ಬರಲಿ, ನೋಡ್ಕೊತೀನಿ. ತಗೋ. ಅಪ್ಪಯ್ಯ, ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ನನ್ನ ಮಗಳ ಮಗಳ ನಿಮ್ದು ಅಮ್ಮಯ್ಯ ಅಂತೀನಿ, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಇಷ್ಟ ಇಲ್ವಾ? ಅಪ್ಪಯ್ಯ, ಸಂಬಳ ಬೇಕಾ ಬೇಡವಾ? ನನಗೆ ಶೀಟ್ ಮಾಡಿಸಿದ್ರೆ ಸಂಬಳನೂ ಕೊಡಲ್ಲ ಅಷ್ಟೇ. ಬಿಟ್ಬಿಡಿ ಸರ್. ಅಪ್ಪಯ್ಯ, ನಿಂದೆ ಕೊಡೋ ಕೆಲಸ. ಇಲ್ಲ ಸರ್, ನಾನು ನೋಡ್ತಾನೆ ಇದ್ದೆ, ಅಟ್ಟದ ಮೇಲಿಂದ ಬಿತ್ತು. ಹೌದು ಸರ್, ನಾನು ನೋಡಿದೆ, ಅಲ್ಲಿಂದ ಧಪ್ ಅಂತ ಬಿತ್ತು. ನನ್ನ ಮಕ್ಕಳ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ಟೈಮ್ ಬರಲಿ, ನಿಮಗೆಲ್ಲ ಇದೆ, ನೋಡ್ಕೊತೀನಿ. ಒಳ್ಳೆ ಟೈಮಿಗೆ ಬಂದೆ ಕಣಪ್ಪ. ಮರಿ ನನ್ನ ಮಗ ಅವನು ನಮ್ಮ ಕಾವೇರಿ ಮೇಲೆ ಕಣ್ಣು ಹಾಕವನೆ. ಕೊಟ್ಟಿರೋ 10,000ಕ್ಕೆ ಅವಳನ್ನ ಕೊಡು ಅಂತ ಕೇಳ್ತಾ ಕುಂತವನೆ. 10,000? ಹ್ಞೂ. ಅಪ್ಪಯ್ಯಂಗೆ ಅವಾಗ ಆಲ್ಟ್ ಅಪ್ಲೇಸನ್ ಆದಾಗ 5,000 ಈಸ್ಕೊಂಡಿದ್ವಿ. ಅದಕ್ಕೆ ಬಡ್ಡಿ ಹಾಕಿ 10,000 ಮಾಡಿ ಈಗ ಆಟ ಆಡಿಸ್ತವನೆ. ನಮ್ಮ ಪದ್ಧತಿಲಿ 3 ತೊಲ ಚಿನ್ನ ಇಲ್ಲ ಅದಕ್ಕಾಗೋಷ್ಟು ದುಡ್ಡು ಕೊಟ್ಟರೆ ಹುಡುಗಿನ ಕೇಳ್ಬೋದು. ಇದನ್ನೇ ನೆಪವಾಗಿ ಇಟ್ಕೊಂಡು ಕಾವೇರಿನ ಲಗ್ನ ಮಾಡಿಕೊಡು ಅಂತ ನನ್ನ ಜೀವ ತಿಂತವನೆ. ಎಲ್ಲಿಂದಾದರೂ ಒಬ್ಬ ಒಳ್ಳೆ ಮನುಷ್ಯ 10,000 ಹಿಡ್ಕೊಂಡ್ ಬರ್ತಾನೆ, ಈ ಕೀಚ್ಕನ ಸಾಲ ತೀರಿಸ್ತಾನೆ, ನನ್ನ ಮಗಳ ಕೈ ಹಿಡಿತಾನೆ ಅಂತ ನಾನು ಕಾಯ್ತಾ ಇವನೇ. ಹಂಗೇನಾರ ಒಳ್ಳೆ ಕೂಲಿಕಾರ ಸಿಕ್ಬಿಟ್ರೆ ಇಬ್ಬರಿಗೂ ಮದುವೆ ಮಾಡಿಬಿಡ್ತೀನಿ. ಗಂಡ ಹೆಂಡತಿ ಇಬ್ಬರು ಇಲ್ಲೇ ಕೂಲಿ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಏನಾಯ್ತು? ಇಲ್ಲ ಏನೋ ನೆನಪಾಯ್ತು. ಅಂದಂಗೆ ಯಾರಾದರೂ ಒಳ್ಳೆ ಹುಡುಗ ನಿಂಗೆ ಗೊತ್ತಿದ್ರೆ ಹೇಳಪ್ಪ. ನಡಿಯವ್ವ. ಅಣ್ಣ, ನಿಂಗೆ ಕಾವೇರಿ ಅಕ್ಕ ಕೆಲಸ ಕೊಡ್ಸಿದ್ಲಲ್ಲ, ಅದೇ ಮನೆ ಅಲ್ವಾ? ಹೌದಾ? ಬಾ. ಯಾರಿದ್ದೀರಿ ಮನೇಲಿ? ಯಾರು? ನೀನಾ? ಬಾ. ನಮ್ಮನೆ ಹೆಂಗ್ ಗೊತ್ತಾಯ್ತು ನಿಂಗೆ? ಕೂತ್ಕೋ. ಅಯ್ಯ, ಏನು ಹುಡ್ಗನ ಏನೋ, ನೆಟ್ಟು ಕೂತ್ಕೊಳ್ಳೋಕ್ಕೂ ಬರಲ್ಲ ನಿಂಗೆ. ಕಾವೇರಿ, ನಿನ್ನ ಕಾಫಿ ಕೈ ರುಚಿ ಬಗ್ಗೆ ಇಡೀ ಊರೇ ಮಾತಾಡುತ್ತೆ.
ನನಗೊಂದು ಲೋಟ ಕಾಫಿ ಸಿಗತ್ತಾ? ಅಷ್ಟೇ ತಾನೇ. ಇರು ಬಂದೆ.